ಸೈನ್ಸ್ ಕ್ಲಾಸಸ್ಸು ಕನ್ನಡದಲ್ಲಿ ಎಕ್ಸ್‌ಪ್ಲನೇಷನ್ ಇರುತ್ತೆ. ಎಲ್ಲ ಭಾವಿ ಶಿಕ್ಷಕರಿಗಾಗಿ. GPSTR, HSTR ಹಾಗೂ PSTRಗೆ ಸಂಬಂಧಿಸಿದಂತೆ ಸಿಲೆಬಸ್ ಪ್ರಕಾರ ಇದು ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ಅಲ್ಲಿ ಕೊನೆ ವಿಡಿಯೋ ಅಂದರೆ 11ನೇ ವಿಡಿಯೋ ಇದು. ಓಕೆ, ಇದಾದ್ಮೇಲೆ ನೆಕ್ಸ್ಟ್ ಸಿಲೆಬಸ್ ಪ್ರಕಾರ ನೆಕ್ಸ್ಟ್ ಚಾಪ್ಟರ್ ಯಾವುದಿದೆ ಅದನ್ನ ಪ್ರಾರಂಭ ಮಾಡೋಣ. ಕೊನೆ ವಿಡಿಯೋ ಇದರಲ್ಲಿ ಏನಿದೆ ಅಂತ ಹೇಳಿದ್ರೆ ಕರೋಷನ್ ಇದೆ. ಕರೋಷನ್ ಅಂದ್ರೆ ಏನು? ದ ಸರ್ಫೇಸ್ ಆಫ್ ಸಮ್ ಮೆಟಲ್ಸ್ ಸಚ್ ಆಸ್ ಐರನ್ ಈಸ್ ಕರೋಡೆಡ್ ವೆನ್ ದೇ ಆರ್ ಎಕ್ಸ್ಪೋಸ್ಡ್ ಟು ಮಾಯಿಸ್ಟ್ ಏರ್ ಫಾರ್ ಎ ಲಾಂಗ್ ಪೀರಿಯಡ್ ಆಫ್ ಟೈಮ್. ದಿಸ್ ಈಸ್ ಕಾಲ್ಡ್ ಕರೋಷನ್ ಅಂತೇಳಿ. ಅಂದ್ರೆ ನಾವು ತುಕ್ಕಿಡಿಯೋದು ಅಂತ ಹೇಳ್ತೀವಲ್ಲ, ಅದೇ ಅದನ್ನ ಕರೋಷನ್ ಅಂತ ಕರಿತೀವಿ. ರಸ್ಟಿಂಗ್ ಆಫ್ ಐರನ್ ಅಂತಾನೂ ಕರಿತೀವಿ. ಬಟ್ ನಿಮ್ಗೆ ಏನ್ ಗೊತ್ತಿರಬೇಕು ಅಂತ ಹೇಳಿದ್ರೆ, ಮೆಟಲ್ಸು ಮಾಯಿಸ್ಟ್ ಏರ್ ಜೊತೆಗೆ ರಿಯಾಕ್ಷನ್ ಆದರೆ ಅದನ್ನ ಕರೋಷನ್ ಅಂತ ಕರಿತೀವಿ. ಅದಕ್ಕೆ ಎಕ್ಸಾಂಪಲ್ಸ್ ಯಾವ್ದಿದೆ? ಪ್ಯೂರ್ ಹೈಸ್ಕೂಲ್ ಟೆಕ್ಸ್ಟ್ ಬುಕ್ ಅಲ್ಲಿರುವಂತ ಎಕ್ಸಾಂಪಲ್ಸ್ ಇದು. ಅದಕ್ಕೆ ಎಕ್ಸಾಂಪಲ್ಸ್ ಏನಿದೆ ಅಂತ ಹೇಳಿದ್ರೆ ನೋಡಿ, ಸಿಲ್ವರ್ ರಿಯಾಕ್ಟ್ಸ್ ವಿತ್ ಸಲ್ಫರ್. ನೋಡಿ, ಸಿಲ್ವರ್ ಬೆಳ್ಳಿ ಏನಿದೆ, ಬೆಳ್ಳಿ ಸಲ್ಫರ್ ಅಂದ್ರೆ ಗಾಳಿ ಒಳಗಡೆ ಇರುವಂತ ಸಲ್ಫರ್ ಜೊತೆಗೆ, ಅಂದ್ರೆ ಸಲ್ಫರ್ ಇನ್ ಏರ್ ಟು ಫಾರ್ಮ್ ಸಲ್ಫರ್ ಅಲ್ಲ ಸಿಲ್ವರ್ ಸಲ್ಫೈಡ್ ಅಂತೇಳಿ, ಸಿಲ್ವರ್ ಸಲ್ಫೈಡ್ ಆಗಿ ಫಾರ್ಮೇಶನ್ ಆಗುತ್ತೆ. ಅದು ನೋಡೋದಕ್ಕೆ ಹೇಗಿರುತ್ತೆ ಅಂತ ಹೇಳಿದ್ರೆ, ಬೆಳ್ಳಿ ಐಟಮ್ ಹೆಂಗಾಗುತ್ತೆ ಅಂದ್ರೆ ಅದು ಬ್ಲಾಕ್ ಕಲರ್ ಆಗುತ್ತೆ. ಇಲ್ಲಿ ನೀವು ಅಬ್ಸರ್ವ್ ಮಾಡಬೇಕಾಗಿರೋದು ಏನು? ಸಿಲ್ವರ್ ವೆನ್ ರಿಯಾಕ್ಟ್ ವಿತ್ ಸಲ್ಫರ್ ಇನ್ ಏರ್ ಇಟ್ ಫಾರ್ಮ್ ಸಿಲ್ವರ್ ಸಲ್ಫೈಡ್. ಅದು ಇಟ್ ಬಿಕಮ್ಸ್ ಬ್ಲಾಕ್ ಕಲರ್. ನೋಡಿ, ಸಿಲ್ವರ್ ಏನಾದರೂ ಬ್ಲಾಕ್ ಕಲರ್ ಆಯಿತು ಅಂದ್ರೆ, ನೀವು ಹಾಕಿರೋ ಬೆಳ್ಳಿ ಚೈನ್ ಆಗ್ಬೋದು ಅಥವಾ ಬೆಳ್ಳಿಗೆ ಸಂಬಂಧಪಟ್ಟಿರುವಂಥ ಐಟಮ್ಸ್ ಏನಾದರೂ ಇದ್ರೆ ಅದು ಕಂಪ್ಲೀಟ್ ಆಗಿ ಬ್ಲಾಕಿಶ್ ಕಲರ್ ಆಯಿತು ಅಂತ ಹೇಳಿದ್ರೆ ಅದು ನೇಚರಲ್ಲಿ ಇರುವಂಥ, ಅಂದರೆ ಗಾಳಿ ಒಳಗಡೆ ಇರುವಂಥ ಸಲ್ಫರ್ ಜೊತೆಗೆ ರಿಯಾಕ್ಷನ್ ಆಗಿ ಅದು ಬ್ಲಾಕ್ ಕಲರ್ ಆಗುತ್ತೆ. ಸೊ ಇದೇ ಇದನ್ನೇ ನಾವು ಪ್ರಿಪ್ರೇಟರಿಯಲ್ಲಿ, ಈ ಥರ 10th ಪ್ರಿಪ್ರೇಟರಿಯಲ್ಲಿ ಇದನ್ನು ಕೇಳಿದ್ದಾರೆ, ಇದೇ ಕ್ವಶನ್ ಕೇಳಿದ್ದಾರೆ. ನೆಕ್ಸ್ಟ್, ಕಾಪರ್ ರಿಯಾಕ್ಟ್ ವಿತ್ ಮಾಯಿಸ್ಟ್ ಕಾರ್ಬನ್ ಡೈಆಕ್ಸೈಡ್ ಇನ್ ಏರ್ ಟು ಫಾರ್ಮ್ ಗ್ರೀನ್ ಕೋಟ್. ನೋಡಿ, ಇದು ಗ್ರೀನ್ ಕೋಟ್ ಆಗುತ್ತೆ ಕಾಪರು ಮಾಯಿಸ್ಟ್ ಕಾರ್ಬನ್ ಡೈಆಕ್ಸೈಡ್ ಜೊತೆಗೆ, ಇದು ನೆನಪಿರಬೇಕು, ಇದು ಸಲ್ಫರ್ ಜೊತೆಗೆ ಇದು ಕಾರ್ಬನ್ ಡೈಆಕ್ಸೈಡ್ ಜೊತೆಗೆ ರಿಯಾಕ್ಷನ್ ಆದರೆ ಗ್ರೀನ್ ಕಲರ್ ಆಗುತ್ತೆ. ಕಾಪರ್ ಮೆಟಲ್ಸ್, ಕಾಪರ್ ಯಾವುದಾದ್ರೂ ಇರಲಿ, ಅದು ನೋಡೋದಕ್ಕೆ ನೋಡಿ, ಅದರ ತುಂಬ ದಿನ ಆಯಿತು ಅಂತ ಹೇಳಿದ್ರೆ ಅದ್ರ ಮೇಲೆ ಒಂದು ಗ್ರೀನ್ ಕೋಟ್ ಫಾರ್ಮೇಷನ್ ಆಗಿರುತ್ತೆ, ಗ್ರೀನ್ ಕೋಟ್ ಫಾರ್ಮ್ ಆಗುತ್ತೆ. ಆ ಗ್ರೀನ್ ಕೋಟನ್ನು ನಾವು ಕಾಪರ್ ಕಾರ್ಬೋನೇಟ್ ಅಂತ ಕರಿತೀವಿ. ನೆಕ್ಸ್ಟ್, ಐರನ್ ಇದೆ. ಐರನ್ ಎಕ್ಸ್ಪೋಸ್ಡ್ ಟು ಮಾಯಿಸ್ಟ್ ಏರ್ ಅಕ್ವೈರ್ ಎ ಕೋಟಿಂಗ್ ಆಫ್ ಬ್ರೌನ್ ಫ್ಲಿಕ್ಕಿ ಸಬ್ಸ್ಟೆನ್ಸ್ ಅಂತ. ಅದು ನೋಡೋದಕ್ಕೆ ನೋಡಿ, ಕಬ್ಬಣ ತುಕ್ಕಿಡಿದಾಗ ಏನಾಗುತ್ತೆ, ಅದು ಬ್ರೌನ್ ಪೌಡರ್ ತರ ಬರುತ್ತಲ್ಲ, ಸೊ ಅದನ್ನೇ ಬ್ರೌನ್ ಫ್ಲಿಕ್ಕಿ ಸಬ್ಸ್ಟೆನ್ಸ್ ಅಂತ ಕರಿತೀವಿ. ಅದನ್ನೇ ನಾವು ರಸ್ಟ್ ಅಂತ ಕರಿತೀವಿ. ಇದು ಕರೋಷನ್ ಆಯಿತು, ಕರೋಷನ್ ಮತ್ತೆ ಅದರ ಎಕ್ಸಾಂಪಲ್ಸು. ನೆಕ್ಸ್ಟ್, ಹೌ ಡು ವಿ ಪ್ರಿವೆಂಟ್ ಯಾವುದು ಕರೋಷನ್ ಅಂತ ಕೇಳಿದ್ರೆ, ಕರೋಷನ್ ನಾವು ಅಥವಾ ರಸ್ಟಿಂಗ್ನ ಹೆಂಗೆ ನಾವು ಪ್ರಿವೆಂಟ್ ಮಾಡ್ತೀವಿ ಅಂತ ಹೇಳಿದ್ರೆ, ಇದು ಕಾಮನ್ ಆಗಿ ಎಲ್ಲರಿಗೂ ಗೊತ್ತಿರುತ್ತೆ. ಪೇಂಟಿಂಗ್ ಇದೆ, ಆಯಿಲಿಂಗ್ ಇದೆ, ಗ್ರೀಸಿಂಗ್ ಇದೆ, ಗಾಲ್ವನೈಸಿಂಗ್ ಇದೆ ಅಂಡ್ ಮೇಕಿಂಗ್ ಅಲಾಯ್ಸ್ ಅಂತ ಇದೆ. ಇದು ಎಲ್ಲರಿಗೂ ಗೊತ್ತಿರುತ್ತೆ. ಬಣ್ಣ ಹಚ್ತೀವಿ, ಮತ್ತೆ ಆಯಿಲ್ನ ಅಪ್ಲೈ ಮಾಡ್ತೀವಿ, ಗ್ರೀಸನ್ನೆಲ್ಲ ಅಪ್ಲೈ ಮಾಡ್ತೀವಿ ಐರನ್ ಮೆಟಲ್ಸ್ಗೆ. ಇಲ್ಲಿ ಗಾಲ್ವನೈಸಿಂಗ್ ಅಂತಿದೆ. ಗಾಲ್ವನೈಸೇಷನ್ ಪ್ರೋಸೆಸ್ ಅಂತ ಕೇಳಿದ್ರೆ ನೋಡಿ, ಇಟ್ ಈಸ್ ಎ ಮೆಥಡ್ ಆಫ್ ಪ್ರಿವೆಂಟಿಂಗ್ ಸ್ಟೀಲ್ ಅಂಡ್ ಐರನ್ ಫ್ರಮ್ ರಸ್ಟಿಂಗ್ ಬೈ ಕೋಟಿಂಗ್ ದೆಮ್ ವಿತ್ ಎ ಥಿನ್ ಲೇಯರ್ ಆಫ್ ಜಿಂಕ್. ಇದು ಜಿಂಕ್ನ ಕೋಟ್ ಮಾಡ್ತೀವಿ ನಾವು. ಯಾವುದಕ್ಕೆ ಕೋಟ್ ಮಾಡ್ತೀವಿ ಅಂತ ಹೇಳಿದ್ರೆ, ಐರನ್ ಅಥವಾ ಸ್ಟೀಲ್ ಮೆಟಲ್ಸ್ ಯಾವುದಿರುತ್ತೆ ಅದಕ್ಕೆ. ಈ ಜಿಂಕ್ ಕೋಟ್ ಮಾಡೋದು ಪ್ರೋಸೆಸ್ಗೆ ನಾವು ಗಾಲ್ವನೈಸೇಷನ್ ಅಂತೀವಿ. ಅಂದರೆ ನಾವು ಗಾಲ್ವನೈಸೇಷನ್ ಪ್ರೋಸೆಸ್ಸಲ್ಲಿ ಯೂಸ್ ಮಾಡುವಂಥ ಮೆಟಲ್ ಯಾವುದು ಅಂತ ಹೇಳಿದ್ರೆ ಅದು ಜಿಂಕ್ ಅಂತ. ಇದು ನೆನಪಿರಲಿ. ಅಂದರೆ ರಸ್ಟ್ ಫ್ರೀ ಮೆಟಲ್ ಸಿಗುತ್ತೆ, ರಸ್ಟ್ ಫ್ರೀ ಐರನ್ ಅಂತ. ಆ ರಸ್ಟ್ ಫ್ರೀ ಐರನ್ ಅಂತ ಕೇಳಿದ್ರೆ ಅದು ಅದರಲ್ಲಿ ಏನಾಗಿರುತ್ತೆ, ಅದು ಗಾಲ್ವನೈಸಿಂಗ್ ಪೈಪ್ಸ್ ಅಂತ ಅಥವಾ ಗಾಲ್ವನೈಸಿಂಗ್ ಮೆಟಲ್ ಅಂತ. ಗಾಲ್ವನೈಸೇಷನ್ ಪ್ರೋಸೆಸ್ಸಲ್ಲಿ ಯೂಸ್ ಮಾಡೋ ಮೆಟಲ್ ಯಾವುದು ಅಂತ ಹೇಳಿದ್ರೆ ಈ ಜಿಂಕ್, ZN ಅಂತ ಕರಿತೀವಿ. ಈ ಜಿಂಕ್ ಇದು ಮೋಸ್ಟ್ ಇಂಪಾರ್ಟೆಂಟ್ ಗೊತ್ತಿರಲಿ. ನೆಕ್ಸ್ಟ್, ಮುಖ್ಯವಾಗಿ ನೋಡಬೇಕಾಗಿರೋದು ಯಾವುದು ಅಂತ ಹೇಳಿದ್ರೆ ಅಲಾಯ್ಸ್ ಇದೆ. ಈ ಅಲಾಯ್ಸ್ ಪಾರ್ಟ್ ನಮಗೆ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್. ಈ ಅಲಾಯ್ಸ್ ಅಲ್ಲಿ ಏನಿದೆ, ದೀಸ್ ಆರ್ ದ ಹೋಮೋಜಿನಸ್ ಮಿಕ್ಸ್ಚರ್. ಇದು ಮೋಸ್ಟ್ ಇಂಪಾರ್ಟೆಂಟ್ ಗೊತ್ತಿರಬೇಕು. ಕೊಟ್ಟಿರ್ತಾರೆ ಆಪ್ಷನ್ಸ್ ಅಲ್ಲಿ, ಅಲಾಯ್ಸ್ ಆರ್ ದ ಹೋಮೋಜಿನಿಯಸ್ ಮಿಕ್ಸ್ಚರ್, ಹೆಟ್ರೋಜಿನಿಯಸ್ ಮಿಕ್ಸ್ಚರ್ ಅಂತೇಳಿ. ಸೊ ಅಲಾಯ್ಸ್ ಅಂದ್ರೆ ಏನು? ಹೋಮೋಜಿನಿಯಸ್ ಮಿಕ್ಸ್ಚರ್ ಅನ್ನೋದು ಗೊತ್ತಿರಲಿ. ಆಫ್ ಮೆಟಲ್ಸ್ ವಿತ್ ಮೆಟಲ್ಸ್ ಅಂಡ್ ಮೆಟಲ್ಸ್ ವಿತ್ ನಾನ್ ಮೆಟಲ್ ಅಂತ. ನಾನ್ ಮೆಟಲ್ ಜೊತೆಗೂ ಇರುತ್ತೆ. ಇದು ಹೋಮೋಜಿನಿಯಸ್ ಮಿಕ್ಸ್ಚರ್ ಅನ್ನೋದು ಒಂದು ಚೆನ್ನಾಗಿ ಗೊತ್ತಿರಬೇಕು.
ನೆಕ್ಸ್ಟ್ ಇದಕ್ಕೆ ಎಕ್ಸಾಂಪಲ್ ನೋಡಿ, ಅಮಾಲ್ಗಮ್ ಇದೆ. ಜಸ್ಟ್ ಒನ್ ಎಕ್ಸಾಂಪಲ್ ಕೊಟ್ಟಿದ್ದೀನಿ, ಮುಂದೆ ಲೀಸ್ಟ್ ಕೊಟ್ಟಿದ್ದೀನಿ. ಇದರಲ್ಲಿ ನೋಡಿ ಯಾವುದು ಅಮಾಲ್ಗಮ್ ಇದೆ. ಅಮಾಲ್ಗಮ್ ಅಂದರೆ ಒನ್ ಆಫ್ ದ ಮೆಟಲ್ ಇನ್ ಮರ್ಕ್ಯುರಿ ಅಂತ. ಅಮಾಲ್ಗಮ್ ಅಂದರೆ ನೋಡಿ, ಯಾವುದಾದ್ರೂ ಮೆಟಲ್ ಜೊತೆಗೆ ಮರ್ಕ್ಯುರಿ ಮಿಕ್ಸ್ ಆಗಿದ್ರೆ ಅದನ್ನ ನಾವು ಅಮಾಲ್ಗಮ್ ಅಂತ ಕರಿತೀವಿ ನೋಡಿ. ಸೊ ದೆನ್ ದ ಅಲಾಯ್ ಈಸ್ ನೋನ್ ಆಸ್ ಅಮಾಲ್ಗಮ್ ಅಂತ. ಅಂದರೆ ಯಾವುದೋ ಫಾರ್ ಎಕ್ಸಾಂಪಲ್ ಡೆಂಟಲ್ ಕ್ಯಾರೀಸ್ ಇದೆ, ಡೆಂಟಲ್ ಹಾಸ್ಪಿಟಲಲ್ಲಿ. ಸೊ ನಾವು ಡೆಂಟಲ್ ಕ್ಯಾರೀಸ್ಗೆ ಡೆಂಟಲ್ ಅಮಾಲ್ಗಮ್ ಯೂಸ್ ಮಾಡ್ತೀವಿ. ಹಾಗೆ ಸೋಡಿಯಂ ಅಮಾಲ್ಗಮ್, ಸಲ್ಫರ್ ಅಮಾಲ್ಗಮ್, ಬೇರೆ ಬೇರೆ ಇದೆ. ಓಕೆ, ಸೊ ಬೇರೆ ಬೇರೆ ಯಾವುದು ಮೆಗ್ನೀಷಿಯಂ ಅಮಾಲ್ಗಮ್, ಅಲ್ಯೂಮಿನಿಯಂ ಅಮಾಲ್ಗಮ್ ಎಲ್ಲ ಇದೆ. ಇವನ್ನೆಲ್ಲ ಬೇರೆ ಬೇರೆ ಪರ್ಪಸ್ಸಿಗೆ ಯೂಸ್ ಮಾಡ್ತೀವಿ. ಬಟ್ ನಿಮ್ಗೆ ಏನು ಗೊತ್ತಿರಬೇಕು ಅಂದರೆ ಅಮಾಲ್ಗಮ್ ಅಂದರೆ ಏನು, ಒಂದು ಮೆಟಲ್ ಇರುತ್ತೆ, ಅದು ಒಂದು ನಾನ್ ಮೆಟಲ್ ಇರುತ್ತೆ, ಅದ್ರ ಜೊತೆಗೆ ಯಾವ್ದಿರುತ್ತೆ, ಒಂದು ಮರ್ಕ್ಯುರಿ ಮಿಕ್ಸ್ ಆಗಿರುತ್ತೆ ಅಂತೇಳಿ. ಮರ್ಕ್ಯುರಿ ಮಿಕ್ಸ್ ಆಗಿರುವಂಥ ಮೆಟಲ್ಗೆ ನಾವು ಅಮಾಲ್ಗಮ್ ಅಂತ ಕರಿತೀವಿ. ನೆಕ್ಸ್ಟು ಅಲಾಯ್ಸ್ ಇಂದು ಲೀಸ್ಟ್ ಇದೆ ನೋಡಿ. ಈ ಲೀಸ್ಟನ್ನು ಸ್ವಲ್ಪ ಚೆನ್ನಾಗಿ ನೋಡ್ಕೋಬೇಕು. ಅಲಾಯ್ಸ್ ಇದೆ, ಕಾಂಪೊನೆಂಟ್ಸ್ ಇದೆ ಆ್ಯಂಡ್ ಯೂಸಸ್ ಇದೆ. ಸ್ಟೀಲ್ ಕಾಂಪೊನೆಂಟ್ಸ್ ಯಾವ್ದ್ಯಾವುದು ಅಂತ ಹೇಳಿದ್ರೆ ಐರನ್ನು ಆ್ಯಂಡ್ ಕಾರ್ಬನ್ ಇದೆ. ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ಯೂಸ್ ಟು ಮೇಕ್ ಕುಕ್ಕಿಂಗ್ ವೆಸಲ್ಸು, ಬಿಲ್ಡಿಂಗ್ ಮಟೀರಿಯಲ್ಸ್ ಅಂತೇಳಿ. ನೆಕ್ಸ್ಟ್ ಸ್ಟೈನ್ಲೆಸ್ ಸ್ಟೀಲ್ ಇದೆ. ಕಾಂಪೊನೆಂಟ್ಸ್ ಯಾವ್ಯಾವುದು ಅಂತ ಹೇಳಿದ್ರೆ ಐರನ್ನು, ನಿಕ್ಕಲ್ಲು, ಕ್ರೋಮಿಯಂ ಇದೆ. ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂದರೆ ಸರ್ಜಿಕಲ್ ಇನ್ಸ್ಟ್ರೂಮೆಂಟ್ಸಲ್ಲಿ, ಅಂದರೆ ಆಪ್ರೇಷನ್ ಥಿಯೇಟರ್ ಅಂದರೆ ಮೆಡಿಕಲಲ್ಲಿ ಯೂಸ್ ಮಾಡ್ತೀವಿ. ಅಂದರೆ ಮೆಡಿಕಲ್ ಫೀಲ್ಡಲ್ಲಿ ಆಪ್ರೇಷನ್ ಥಿಯೇಟ್ರಲ್ಲಿ ಏನೇನು ಸರ್ಜಿಕಲ್ ಐಟಮ್ಸ್ ಯೂಸ್ ಮಾಡ್ತೀವಲ್ಲ ಅದನ್ನೆಲ್ಲ ಸ್ಟೈನ್ಲೆಸ್ ಸ್ಟೀಲಲ್ಲಿ ಯೂಸ್ ಮಾಡ್ತೀವಿ. ಅದಾದಮೇಲೆ ಬ್ರಾಂಜ್ ಇದೆ. ಬ್ರಾಂಜಲ್ಲಿ ಯೂಸ್ ಮಾಡೋದು ಏನು ಅಂತ ಹೇಳಿದ್ರೆ ಕಾಪರ್ ಪ್ಲಸ್ ಟಿನ್ ಅಂತೇಳಿ. ಮೆಡಲ್ಸು, ಸ್ಟ್ಯಾಚ್ಯೂಸು, ಕಾಯಿನ್ಸು, ಅದಾದಮೇಲೆ ಬೆಲ್ಸ್ ಎಲ್ಲ ಯೂಸ್ ಮಾಡ್ತೀವಿ. ಮತ್ತು ಬ್ರಾಸ್ ಇದೆ, ಕಾಪರ್ ಪ್ಲಸ್ ಜಿಂಕ್, ಯೂಸ್ಡ್ ಇನ್ ಎಲೆಕ್ಟ್ರಿಕಲ್ ಅಪ್ಲಿಯನ್ಸಸ್. ಅಂದರೆ ಎಲೆಕ್ಟ್ರಿಕಲ್ ಅಪ್ಲಿಯನ್ಸಸ್ ಅಂದರೆ ಕರೆಂಟ್ ಎಲೆಕ್ಟ್ರಿಕಲ್ ಸಾಮಾನು ಏನೇನು ಸಿಗುತ್ತೋ ನಿಮಗೆ, ಫಾರ್ ಎಕ್ಸಾಂಪಲ್ ಹೋಲ್ಡರ್ ಇರುತ್ತೆ ಅಥವಾ ಸಾಕೆಟ್ಸು, ಅವೆಲ್ಲ ಬ್ರಾಸಲ್ಲೇ ಮಾಡಿರ್ತಾರೆ. ಅದಾದಮೇಲೆ ಸೋಲ್ಡರ್ ಇದೆ, ಲೆಡ್ ಪ್ಲಸ್ ಟಿನ್. ಇದನ್ನು ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ವೆಲ್ಡಿಂಗ್ ಪರ್ಪಸ್. ಅಂದರೆ ಒಂದು ವೈರನ್ನು ಮತ್ತೊಂದು ವೈರಿಗೆ ಜಾಯಿನ್ ಮಾಡಬೇಕು ಅಂದರೆ ವೆಲ್ಡಿಂಗ್ ಮಾಡಬೇಕಲ್ವಾ. ಅಂದರೆ ಯಾವುದಾದ್ರೂ ಸಣ್ಣ ಎಲೆಕ್ಟ್ರಾನಿಕ್ ಗೂಡ್ಸ್ಗಳಲ್ಲಿ ಅಥವಾ ಎಲೆಕ್ಟ್ರಿಕಲ್ ವರ್ಕ್ಸ್ಗಳಲ್ಲಿ ನಾವು ಸೋಲ್ಡರ್ನ ಯೂಸ್ ಮಾಡ್ತೀವಿ. ಇದಿಷ್ಟು ಕೂಡ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ದು ಅಲಾಯ್ಸು. ಇಲ್ಲಿಗೆ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ಕಂಪ್ಲೀಟಾಗಿ ಮುಗಿಯುತ್ತೆ. ನಮ್ಮ ಸಿಲೆಬಸ್ ಪ್ರಕಾರ ಮುಂದಿನ ಟಾಪಿಕ್ ಯಾವುದಿದೆ ನೋಡಿ ಅದನ್ನು ಕಂಟಿನ್ಯೂ ಮಾಡ್ತೀನಿ. ಮತ್ತು ಮುಂದಿನ ವೀಡಿಯೋದಲ್ಲಿ ಭೇಟಿ ಆಗೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಜೈ ಹಿಂದ್.